ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಈ ಎರಡೂ ಹೆಸರುಗಳು ಒಂದಕ್ಕೊಂದು ಪೂರಕ. ಕಾಂತಾರ ಸಿನಿಮಾ ಮೂಲಕ ಜಗತ್ತನ್ನೇ ಗೆದ್ದ ಈ ಜೋಡಿ ಈಗ ಬೇರೆಯಾಗಿದ್ಯಾ? ಇಡೀ ಚಿತ್ರರಂಗ ಈಗ ಅಚ್ಚರಿಯಿಂದ ನೋಡುವಂತಹ ಒಂದು ಬೆಳವಣಿಗೆ ನಡೆದಿದೆ. ರಿಷಬ್ ಶೆಟ್ಟಿ ಅವರು ಇದ್ದಕ್ಕಿದ್ದಂತೆ ಹೊಂಬಾಳೆ ಫಿಲ್ಮ್ ಸಂಸ್ಥೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಚಾಪ್ಟರ್ 2 ಘೋಷಣೆ ಮಾಡಿ ಎಲ್ಲರನ್ನೆದ್ದೇ ಕೆಡಿಸಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಯುಗಾದಿ ಹಬ್ಬದ ಪ್ರಯುಕ್ತ ರಿಷಬ್ ಶೆಟ್ಟಿ ಅವರು ಪತ್ನಿ ಪ್ರಗತಿ ಜೊತೆ ಕಮಲಶಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ರು. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಅಂದೇ ರಿಷಬ್ ಅವರು ಒಂದು ಪೋಸ್ಟ್ ಹಂಚಿಕೊಂಡ್ರು. ಅದರಲ್ಲಿ ಅಧ್ಯಾಯ 2 ಇಲ್ಲಿಂದ ಶುರು ಎಂಬ ಬರಹವಿತ್ತು. ಅದರ ಕೆಳಗೆ ಹೊಸ ವರ್ಷ ಹೊಸ ಚಾಪ್ಟರ್ ಅಂತಲೂ ಬರೆದುಕೊಂಡಿದ್ರು. ಇದನ್ನ ನೋಡಿದ ಅಭಿಮಾನಿಗಳು ಕಾಂತಾರ ಚಾಪ್ಟರ್ 2 ಶುರುವಾಯಿತು ಅಂತ ಸಂಭ್ರಮಿಸಿದ್ರು. ಆದ್ರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ ನೋಡಿ. ಈ ಪೋಸ್ಟರ್ ನಲ್ಲಿ ಎಲ್ಲಿಯೂ ಹೊಂಬಾಳೆ ಫಿಲ್ಮ್ಸ್ ಲೋಗೋ ಇಲ್ಲ. ಇದರ ಬದಲಿಗೆ ರಿಷಬ್ ಶೆಟ್ಟಿ ಅವರ ಸ್ವಂತ ನಿರ್ಮಾಣದ ಸಂಸ್ಥೆಯ ಲೋಗೋ ಮಾತ್ರ ಇದೆ. ಇದರಿಂದ ಎಲ್ಲರಿಗೂ ಒಂದು ದೊಡ್ಡ ಡೌಟ್ ಶುರುವಾಗಿದೆ. ರಿಷಬ್ ಅನೌನ್ಸ್ ಮಾಡಿರೋದು ಕಾಂತಾರ ಚಾಪ್ಟರ್ 2ನ ಅಥವಾ ಅವರದ್ದೇ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದ 2ನೇ ಭಾಗನ ಅನ್ನೋದು ಈಗ ಸದ್ಯದ $1 ಮಿಲಿಯನ್ ಪ್ರಶ್ನೆಯಾಗಿ ಮೂಡಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಿಷಬ್ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಹೊಂಬಾಳೆ ಫಿಲ್ಮ್ಸ್ ಮತ್ತು ಕಾಂತಾರ ಅಧಿಕೃತ ಖಾತೆಯನ್ನ ಅನ್ಫಾಲೋ ಮಾಡಿದ್ದಾರೆ. ಕಾಂತಾರ ಅಂತಹ ಬ್ಲಾಕ್ ಬಾಸ್ಟರ್ ಕೊಟ್ಟ ಮೇಲೆ ರಿಷಬ್ ಇಂತಹ ನಿರ್ಧಾರ ಯಾಕೆ ತಗೊಂಡ್ರು? ನಿರ್ಮಾಣ ಸಂಸ್ಥೆ ಜೊತೆ ಏನಾದ್ರೂ ಮನಸ್ತಾಪ ಆಗಿದ್ಯಾ? ಅಥವಾ ತಮ್ಮದೇ ಹಾದಿಯಲ್ಲಿ ಹೊಸದೊಂದು ಸಾಮ್ರಾಜ್ಯ ಕಟ್ಟಲು ರಿಷಬ್ ಏನಾದ್ರೂ ರೆಡಿ ಆದ್ರ ಎಂಬ ಚರ್ಚೆ ಇದೀಗ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ನಡೀತಿದೆ. ಸದ್ಯಕ್ಕೆ ರಿಷಬ್ ಕೈಯಲ್ಲಿ ಪ್ಯಾನ್ ಇಂಡಿಯಾ ಮೂವಿ ಜೈ ಹನುಮಾನ್ ಇದೆ. ಇದರ ಬೆನ್ನಲ್ಲೇ ಹಿಂದಿಯಲ್ಲೂ ದೊಡ್ಡ ಪ್ರಾಜೆಕ್ಟ್ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ಆದ್ರೆ ಆ ಅಧ್ಯಾಯ 2 ಯಾವುದರದ್ದು ಅನ್ನೋದನ್ನ ರಿಷಬ್ ಅವರೇ ಅಧಿಕೃತವಾಗಿ ಹೇಳಬೇಕಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ರಿಷಬ್ ಅವರ ಈ ನಿರ್ಧಾರಕ್ಕೆ ಕಾರಣವೇನು? ಚಾಪ್ಟರ್ 2 ಅಂದ್ರೆ ಅದು ಯಾವ ಸಿನಿಮಾ ಇರಬಹುದು? ಕಮೆಂಟ್ ಮಾಡಿ ತಿಳಿಸಿ. ಸಿನಿ ಲೋಕದ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.